ಒಂದ್ಸರಿ ಫಾರಿನ್ ಹೋಗಿದ್ರು ಅವರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ. ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಫಾರಿನ್ ಹೋದ್ರು ನನಗೆ ಡೈಲಿ ಫೋನ್ ಮಾಡಿದ್ರು ಮೈಸೂರಿಗೆ ಹೋಗಿದ್ದೆ ಅಂತ. ನಾನು ಅಲ್ಲಿ ಹೋಗಿ ಎಲ್ಲ ಆರಾಮಾಗಿ ಇಟ್ಕೊಂಡು ಮೈಸೂರು ಎಲ್ಲಿ ಹೋಗುತ್ತೆ ಇರುತ್ತೆ ಅಂದರೆ ದಸರಾ ನಡೆಯುವಾಗ 20 ಸರಿ ಫೋನ್ ಮಾಡೋರು ನನಗೆ. ಕೆಂಪಯ್ಯನವರು ಕಮಿಷನರು, ನಮ್ಮ ಮಾದೇ ಬಿಟ್ಟು ಕರ್ಕೊಂಡು ನೋಡ್ರಿ ಹುಷಾರಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ. ಅಂದರೆ ನನಗೇನು ಇವರು ಇಷ್ಟೊಂದು ಇದು ಅಲ್ಲಿ ಬಂದ ತಕ್ಷಣ ಮೈಸೂರು. ನನಗೆ ಹಿಂದೆ ದೇವೇಗೌಡರು ಇದ್ರು. ಈ ಹೇಳಪ್ಪ ಸಿದ್ದರಾಮಯ್ಯನವ್ರಿಗೆ ಬೆಳಗಾಯಿತು ರಾತ್ರಿ ಹತ್ರ ಮೈಸೂರು ಅಂತ ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ ಅನ್ನೋರು. ಅಂದರೆ ಎಷ್ಟೊಂದು ಗಾಢವಾದ ಸಂಬಂಧ ಅವರಿಗೆ ಮೈಸೂರಿನ ಬಗ್ಗೆ ಇತ್ತು ಅನ್ನೋದನ್ನ ಅದು ಹೇಳುತ್ತೆ. ಹೀಗಾಗಿ ಮೈಸೂರು ಈ ರೀತಿ ಅಭಿವೃದ್ಧಿ ಆಗಲಿಕ್ಕೆ ನಾಲ್ವಡಿ ಕೃಷ್ಣರಾಜರ ಒಡೆಯರ ನಂತರ ರಸ್ತೆಗಳು ನೋಡಿ, ನೀರಾವರಿ ನೋಡಿ, ನಮ್ಮ ವಿದ್ಯಾಕ್ಷೇತ್ರಗಳನ್ನು, ಆರೋಗ್ಯ ಕ್ಷೇತ್ರಗಳು, ವಿದ್ಯಾರ್ಥಿ ನಿಲಯಗಳು ಮತ್ತು ಕುಡಿಯುವ ನೀರು, ಶಾಲಾ ಕಾಲೇಜುಗಳು, ಸಂಕೀರ್ಣಗಳು ಕಣ್ಣಿಗೆ ಕಾಣುವಂಥ ಬರೀ ಮಾತಾಡೋವಲ್ಲ. ಸೊ ಇದೆಲ್ಲ ನೋಡಿದಾಗ ಖಂಡಿತವಾಗಿ ಸಿದ್ದರಾಮಯ್ಯವರು ಒಬ್ಬ ಗುಣಾತ್ಮಕವಾದಂಥ ಸಾಂಸ್ಕೃತಿಕ ನಾಯಕ, ಕ್ವಾಲಿಟೇಟಿವ್ ಕಲ್ಚರಲ್ ಲೀಡರ್, ಗುಣಾತ್ಮಕವಾದಂಥ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಒಬ್ಬ ಶ್ರೇಷ್ಠ ನಾಯಕನನ್ನು ಹೊಂದಿ ಕರ್ನಾಟಕ ದೇವರಾಜ ಅರಸರ ನಂತರ ಒಬ್ಬರ ಜೊತೆಯಲ್ಲಿ ಇನ್ನೊಬ್ಬರು ಹೋಲ್ಸಕ್ಕಾಗೋದಿಲ್ಲ. ಯಾವಾಗಲೂ ಅವ್ರಿಗೆ ಅವರೇ ಸಾಟಿ, ಇವ್ರಿಗೆ ಇವರೇ ಸಾಟಿ. ಆದರೆ ಆ ಸಾಧನೆಗಳನ್ನು ನೋಡಿದಾಗ, ಅವಧಿಯನ್ನು ಸಲ್ಲಿಸಿದ ರೀತಿ ನೋಡಿದಾಗ ದೇವರಾಜ ಅರಸರ ನಂತರ ಹೆಚ್ಚು ಸಮಯದ ದೀರ್ಘಾವಧಿ ಕಾಲಕ್ಕೆ ಮುಖ್ಯಮಂತ್ರಿಯಾಗಿ ಸಾರ್ಥಕವಾದಂಥ, ಯೋಗ್ಯವಾದಂಥ ಸಾರ್ವಜನಿಕ ಸೇವೆಯನ್ನ ತನ್ನ ಸಂವೈಧಾನಿಕ ನಿರ್ಧಾರಗಳ ಮೂಲಕ ಮಾಡಿ ಅವರು ಶ್ರೇಷ್ಠತೆಯನ್ನ, ಹೆಮ್ಮೆಯನ್ನ, ಗರಿಮೆಯನ್ನು ಸಾಧಿಸಿದ್ದಾರೆ. ಇಡೀ ಮೈಸೂರಿನ ಜನತೆ ಹೆಮ್ಮೆ ಪಡುವಂತ, ಇಡೀ ಮೈಸೂರಿನ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಪಡುವ ರೀತಿಯಲ್ಲಿ ಅವರ ನಡೆ ನುಡಿ ಮುನ್ನ ಅವರು ನಮಗೆ ತೋರಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಅನಿಸಿದೆ. ಹೀಗಾಗಿ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೇ ಇರಲಿ, ಹೋಗಲಿ ಬರಲಿ, ಅವ್ರಿರೋ ತನಕ ನಾವು ಅವ್ರ ಜೊತೆಗೇ ಇರೋದು. ಯಾರೋ ಕೊಡ್ತಾರೆ ಅಂತ ಆ ಕಡೆ ಈ ಕಡೆ ಓಡಕಡೆ ಗಿರಕ್ಕಡಲ್ಲ ಇಲ್ಲಿ ಕಾರ್ಯಕರ್ತರು. ಹೀಗಾಗಿ ಹಾಗಾಗೆ ಮೈಸೂರಿನ ಕಾರ್ಯಕರ್ತರ ಬಗ್ಗೆ ಹೆಮ್ಮೆ ಇರೋದು. ಸೊ ಇಂಥ ಒಂದು ನಾಯಕರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದು ಸಂತೋಷ. ಮತ್ತು ನಮ್ಮ ಅಯ್ಯೂಬ್ ಖಾನು ಈ ಎಕ್ಸಿಬಿಷನ್ನ ಒಂದು ಆಲೋಚನೆ ದಿಕ್ಕನ್ನೇ ಬದಲಿಸಿದ್ದಾರೆ. ಒಂದು ಪರ್ಮನೆಂಟ್ ಆಗಿ ಅಂಗಡಿಗಳ ಮಳಿಗೆನೇ ಸ್ಥಾಪನೆ ಮಾಡಿದ್ರು. ಕುಸ್ತಿ ಎಲ್ಲ ಭಾಳ ಬಿದ್ದಿತ್ತು. ಅಲ್ಲಿ ನಾಯಿಗಳೆಲ್ಲ ಹೋಗಿ ಏನೇನು ಮಾಡ್ಬೇಕು ಅಲ್ಲಿ ಮಾಡ್ತಾ ಇದ್ದು. ಕುಸ್ತಿ ಮಾಡೋದಲ್ಲಿ ಮುಖ್ಯಮಂತ್ರಿ ಗಮನ ತಂದ್ವಿ. ಅವ್ರ ತಕ್ಷಣ ದಸರಾ ಟೈಮಲ್ಲಿ ನಮ್ಮ ಧ್ರುವ ಕುಮಾರ್ ಮೇಲೆಲ್ಲ ಸೆಂಟ್ರ್ ಹಾಕೊಡಿ ಅಂತಿದ್ರು ಅವಾಗ ಯಾವಾಗ್ಲೂ. ಆವಾಗ ಈ ಸಾರಿ ದುಡ್ಡು ನಾನು ಕೊಡ್ತೀನಿ ಮಾಡಿ ಅಂತೇಳಿ ತುಂಬ ಸುಂದರವಾಗಿ ಒಂದು ಅಖಾಡವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಖಾಲಿ ಬಿದ್ದಂಥ ಜಾಗ ಎಲ್ಲ 2-3 ಎಕರೆ ಮಾಡಿ ಅಲ್ಲಿ ಬೇಕಾದಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು, ಆ ರೀತಿ ಮಾಡಿದ್ದಾರೆ. ಇಲ್ಲಿ ಅಂತೂ ಇದು ಡ್ರ್ಯಾಗನ್ ಮತ್ತು ಬೋಟಿಂಗ್ ಇದನ್ನು ಪರ್ಮನೆಂಟ್ ಆಗಿ ಮಾಡಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯ ಅವರು ಏನಪ್ಪ ಅಂಗಳ, ಅದೇ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅಂಗಳ ಮಾಡಿದ್ದಾರೆ ಶಾಶ್ವತವಾಗಿ. ಮತ್ತು ವರ್ಷದ ಬಹುಭಾಗ ಕಾಲದಲ್ಲಿ ವಸ್ತು ಪ್ರದರ್ಶನ ಮಾಡಬೇಕು. ಇದರಿಂದ ಪ್ರವಾಸೋದ್ಯಮವನ್ನು, ಜನ ಸಮುದಾಯಗಳನ್ನು ಇಲ್ಲಿ ಸೇರಿಸಿ ಸಮುದಾಯಗಳ ಮಿಲನದ ಮೂಲಕ ನಾವು ಭಾರತೀಯರು ಹೊಂದುವಂಥ ಸಂದೇಶವನ್ನು ಹೇಳೋ ಜೊತೆಗೆ ಮೈಸೂರಿನ ಸಾಂಸ್ಕೃತಿಕ ಬದುಕನ್ನು ನಾಡಿನ ಜನತೆಗೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಲಿಕ್ಕೆ ಅಯ್ಯೂಬ್ ಖಾನ್ ಅವರಿಗೆ ಸಂಪೂರ್ಣವಾಗಿ ಸರ್ಕಾರದಿಂದ ನೆರವು ಮತ್ತು ಬೆಂಬಲವನ್ನು ಅವರು ಕೊಟ್ಟಿದ್ದಾರೆ.